ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ. ರವಿಕುಮಾರ್ ಶಿಂಗೆ ಅವರ ಸಾರಥ್ಯದಲ್ಲಿ ಭಾರತ ರತ್ನ 26 ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ರಮಾನಿವಾಸ ಹೈವೇಲಿ ಕಾಣಿಪಾ ಧ್ವನಿ ಸಂಘಟನೆಯ ನೂತನ ಅಧ್ಯಕ್ಷರಾಗಿ ಕಿರಣ್ ಪವಾರ್ ಅವರು ಆಯ್ಕೆಯಾಗಿದ್ದಾರೆ. ಹಾಗೂ ಉಪಾಧ್ಯಕ್ಷರಾಗಿ ಗಜಾನಂದ ಆಲ್ಬಾಳ್, ರವಿಕುಮಾರ್ ಶಿಂಗೆ ಅವರು ಆಯ್ಕೆಯಾಗಿದ್ದಾರೆ. ಜಮಖಂಡಿ ತಾಲೂಕಿನ ಎಲ್ಲ ಪತ್ರಿಕಾ ಮಾಧ್ಯಮದವರು ಸೇರಿ ಇಂದು ಜಮಖಂಡಿಯ ರಮಾನಿವಾಸ ಹೈವೇಲಿ ಎಲ್ಲ ಆಯ್ಕೆಯಾದ ಪತ್ರಕರ್ತರಿಗೆ ಗೌರವ ಸನ್ಮಾನ ಮಾಡಲಾಯಿತು. ಇಂದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದ ರಮಾನಿವಾಸ ಹೈವೇಲಿ ತಾಲೂಕು ಅಧ್ಯಕ್ಷರಾಗಿ ಕಿರಣ್ ಪವಾರ್ ಅವರು ಆಯ್ಕೆಯಾಗಿದ್ದಾರೆ, ಕಾಣಿಪಾ ಧ್ವನಿ ಸಂಘಟನೆ. ಹಾಗೂ ಉಪಾಧ್ಯಕ್ಷರಾಗಿ ಗಜಾನಂದ ಆಲ್ಬಾಳ್ ಅವರು ಹಾಗೂ ಉಪಾಧ್ಯಕ್ಷರಾಗಿ ನನ್ನನ್ನು ಆಯ್ಕೆ ಮಾಡಿರ್ತಕ್ಕಂಥ ರಾಜ್ಯ ಕಮಿಟಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಕೋರ್ತಾ ಎಲ್ಲ ನಮ್ಮ ತಾಲೂಕು ಪತ್ರಿಕೆ ಮಾಧ್ಯಮದವರು ಸೇರಿ ಇವತ್ತು ನಮಗೆ ಸನ್ಮಾನ ಮಾಡಿರ್ತಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಅಭಿನಂದನೆಯನ್ನು ಕೋರುತ್ತೇವೆ. ಇಂದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕಾಣಿಪಾ ಧ್ವನಿ ಉಪಾಧ್ಯಕ್ಷರನ್ನಾಗಿ ನನ್ನನ್ನು ಆಯ್ಕೆ ಮಾಡಿದ್ದಾರೆ. ಆಯ್ಕೆ ಮಾಡಿದ ರಾಜ್ಯ ಘಟಕಕ್ಕೂ ಹಾಗೂ ತಾಲೂಕಾಧ್ಯಕ್ಷರಾಗಿ ಕಿರಣ್ ಪವಾರ್ ಆಯ್ಕೆಯಾಗಿದ್ದಾರೆ. ಅವರ ಒಂದು ಸಹಯೋಗದಲ್ಲಿ ನನ್ನ ತಾಲೂಕು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದಕ್ಕೆ ಮತ್ತು ರಾಜ್ಯ ಸಂಚಾಲಕರಾಗಿ ಬಂಡಿ ಸರ್ ಅವ್ರಿಗೂ ಕೂಡ ನನ್ನ ಅಭಿನಂದನೆಗಳು ಮತ್ತು ನನ್ನ ಪ್ರೀತಿ ಎಲ್ಲ ಸಹೋದ್ಯೋಗಿಗಳು ಮತ್ತು ಪತ್ರಿಕಾ ಮಾಧ್ಯಮದವ್ರಿಗೂ ನನ್ನ ಇಲ್ಲಿ ಕರೆಸಿ ಸನ್ಮಾನ ಮಾಡಿದ್ದಕ್ಕೆ ತುಂಬ ಹೃದಯದ ಅಭಿನಂದನೆ. ಸ್ಟಾರ್ಟ್. ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ನೇತೃತ್ವದಲ್ಲಿ ನಡೆದ ಈ ಸಂಘಟನೆ ಇವಾಗ ಜಮಖಂಡಿ ತಾಲೂಕಾ ನೂತನ ಅಧ್ಯಕ್ಷರನ್ನಾಗಿ ಮಲ್ಲಿಕಾರ್ಜುನ್ ಬಂಗ್ಲೆ ಅವರು ಆಯ್ಕೆ ಮಾಡಿರ್ತಕ್ಕಂಥ ಶ್ರೀಯುತ ಕಿರಣ್ ಪವಾರ್ ಅವರು, ಅದೇ ರೀತಿ ಜಮಖಂಡಿ ತಾಲೂಕಾ ಉಪಾಧ್ಯಕ್ಷರಾಗಿ ಗಜಾನಂದ್ ಆಲ್ಬಾಳ್ ಅವರು, ಮತ್ತೊಬ್ಬರ ಉಪಾಧ್ಯಕ್ಷರಾಗಿ ರವಿಕುಮಾರ್ ಶಿಂಗೆ ಅವರನ್ನು ಮಲ್ಲಿಕಾರ್ಜುನ್ ಬಂಗ್ಲೆ ಸರ್ ಅವರು ಆಯ್ಕೆ ಮಾಡಿದ್ದಾರೆ. ಈ ಸಂಘಟನೆ ಪತ್ರಕರ್ತರ ಧ್ವನಿ ಸಂಘಟನೆ ಇಡೀ ರಾಜ್ಯಾದ್ಯಂತ ತಮ್ಮದೇ ಆದಂಥ ಒಂದು ಛಾಪ್ ಮೂಡಿದಂಥ ಸಂಘಟನೆ ಆಗಿದೆ. ಈಗ ಜಮಖಂಡಿಗೆ ನೂತನವಾಗಿ ಏನು ಆಯ್ಕೆಯಾಗಿದ್ದಾರಲ್ಲ, ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರನ್ನು ಒಳಗೊಂಡು ಎಲ್ಲರನ್ನೂ ತಮ್ಮ ಸಹಮತದಿಂದ ತೆಗೆದುಕೊಂಡು ಯಾವ ಪತ್ರಕರ್ತರಿಗೆ ಅನ್ಯಾಯ ಆಗುತ್ತೆ, ಪತ್ರಕರ್ತರಿಗೆ ಶೋಷಣೆ ಒಳಗಾದಂಥ ಎಲ್ಲರನ್ನೂ ಎತ್ತಿಡುವಂಥ ಕೆಲಸ ಈ ನೂತನ ಪದಾಧಿಕಾರಿಗಳು ಮಾಡಬೇಕಂತೇಳಿ ನಾನು ಈ ಮೂಲಕ ಹೇಳ್ತೀನಿ. ಅದೇ ರೀತಿ ಯಾವುದೇ ಭ್ರಷ್ಟಾಚಾರ, ಅನ್ಯಾಯ, ಅಕ್ರಮ ನಡೆದರೂ ಅದು ಮೆಟ್ಟಿ ನಿಲ್ಲುವಂಥ ಈ ನಮ್ಮ ನೂತನ ಪದಾಧಿಕಾರಿಗಳು ಮಾಡಬೇಕಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರ ವತಿಯಿಂದ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.